ಯಾಕೆ ಮೌನವ್ರತನ ಶುಕ್ರವಾರ ಕಲರ್ಗೆ ಫಿದಾ ಆಗ್ಬಿಟ್ಟೆ ನಾನು ಅಷ್ಟು ಸೂಪರ್. ಇಷ್ಟಕ್ಕೆ ಬಂದು ನಿಂತಿದೆ. ದೇವ್ರೆ ನನ್ನ ಗಂಡನ ಜೊತೆ ಬರ್ಬೇಕಪ್ಪ ನಾನು ಅಂತ. ಅದಕ್ಕೆ ಫ್ರೆಂಡ್ಸ್ ಎಲ್ಲದಕ್ಕೂ ತಾಳ್ಮೆ ಬೇಕು ಅನ್ನೋದು. ಈ ಜನ್ಮದಲ್ಲಿ ಹೋಗಕ್ಕಾಗಲ್ಲ ಬಿಡಿ ಫ್ರೆಂಡ್ಸ್ ನಮ್ಮಂತವ್ರು ಗೋವಾಗೆ. ಗೋವಾ ಬೇಡ, ಇಲ್ಲಿರೋ ಕಬ್ಬಾಳು ಮಾದೇಶ್ವರ ಬೆಟ್ಟಕ್ಕೆ ಕರ್ಕೊಂಡು ಹೋದ್ರೆ ಸಾಕು. ನನ್ನ ಜೀವನ ಜಿಗುಪ್ಸೆ ಬಂದೈತೆ ಅಷ್ಟೇ. ಮನೆ ಇರ್ತೀಯಾ, ನಡಿ ಫಸ್ಟ್ ಕೆಲ್ಸಕ್ಕೆ ನಡಿ ಅಂತವೆ. ನನ್ನ ಗಂಡ ಅಂದ್ರೆ ನನಗೆ ಫುಲ್ ಭಯ, ಗಡ್ಗಡ. ಶೀಘ್ರ ಸೊಪ್ಪು ಸಾಂಬಾರು ರೆಡಿ. ರಾಗಿ ಮುದ್ದೆ ಚೆನ್ನಾಗಿರುತ್ತೆ ಅಂತಲ್ಲ, ನಮ್ಮ ಮನೇಲಿ ಮಾಡೋದೇ ರಾಗಿ ಮುದ್ದೆ. ವಾತಾವರಣ ಗಾಳಿ ಎಲ್ಲ ನಿಂತಿದೆ. ಎಲ್ಲ ತರಕಾರಿ ಸ್ವಲ್ಪ ಬೇಯಿಸಿ ತಿನ್ಬಿಡೋಣ. ಈ ಊರಲ್ಲಿ ಖಾರ ಇಲ್ಲ ಅನ್ಸಿತ್ತು, ಹಸಿಮೆಣಸಿನ್ಕಾಯಿ. ಪಾದಯಾತ್ರೆ ಹೋಗಿ ನನ್ನ ಲಾಸ್ಟ್ ಯಾತ್ರೆ ಆಗಿರೋದು. ಕರ್ಣ ಕಠೋರವಾಗಿರೋದು ಅಂದ್ರೆ ಇದೆ ಫ್ರೆಂಡ್ಸ್. ಕರೆಂಟ್ ಅವ್ರದಕ್ಕಾಗೆ ಆಗ್ಬಿಡ್ತೀನಿ ಅನ್ಬಿಟ್ಟು ಆಫ್ ಮಾಡ್ಬಿಟ್ಟು ಹೋಗ್ಬೇಕು. ತಿಂಗಳು ಕೊನೆಯಲ್ಲಿ ಇಷ್ಟು ರೇಷನ್ ಇರೋದು ಶಾಕಿಂಗ್ ವಿಷಯ ಇದೇನೆ ಜೀವನದಲ್ಲಿ. 2 ವರ್ಷದಿಂದ ಇಷ್ಟು ಖಾಲಿ ಮಾಡಿದ್ದೀನಿ. ಒಂಚೂರು ಏನಾದ್ರು ಹೊಡೆದೈತೆ ಅಂದ್ರೆ ಶಿವನ್ ಅಂತಲೇ ಹೊಡೆದಾಗ್ತೈತೆ ಅಂತ. ಹಂಗ್ ಮಲ್ಕೊಂಡ್ರೆ ಉಪವಾಸ ಮಲ್ಕೋತಾ ಇದೆ ಡೈಲಿ ಅಂತನಾ? ಜವಾಬ್ದಾರಿ ಹಿಂಸಿಗಿರ್ಬೇಕು. ಯಾಕಪ್ಪ ಇಷ್ಟು ಸುಳ್ಳು ಕರಿತಾ ಇದೀಯಾ? ಯಾರಾದ್ರೂ ಬಂದು ಕಿತ್ಕೊಂಡೋಗಿ, ಇಲ್ಲೇ ಇರುತ್ತೆ ದುಡ್ಡು ಬೆಳ್ದಿರೋ. ಅದಕ್ಕೆ ಕ್ಲೀನ್ ಆಗಿ ಇಟ್ಕೋಬೇಕು ಫ್ರಿಜ್ ಅಂತ ಹೇಳೋದು. ಬ್ರೇಕ್ ಡಾನ್ಸ್ ಆಡ್ತಿದ್ದೀನಿ ಬಾ ನೀನು. ಇರೋ ಜಾಗದಲ್ಲಿ ಒಂದ್ ಸ್ವಲ್ಪ ಹಿಂಗ್ ಇಟ್ಟಿದ್ದೀನಿ ಫ್ರೆಂಡ್ಸ್. ಮೈ ಮೇಲೆ ಪ್ರಜ್ಞೆ ಇರಲ್ಲ ಒಂದೊಂದ್ಸಲ. 6 ಪ್ಯಾಕ್ ಕಾಣ್ಸಿಂಗು ಕೋರ್ಟ್ಗೆ ಹೋಗಿ ರಾಜಿ ಮಾಡ್ಕೋಬೇಕಾಗಿತ್ತು. ಮಾತುಕತೆಯಲ್ಲೇ ರಾಜಿ ಮಾಡ್ಕೊಂಡ್ವಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಿ? ನಾನು ಸೂಪರ್ ಆಗಿದ್ದೀನಿ ಫ್ರೆಂಡ್ಸ್. ನಮ್ಮ ಮನೆಗೆ ಒಬ್ಬ ಹೊಸ ಗೆಸ್ಟ್ ಬಂದವನೆ. ಬ್ಲಾಕಿ ಏನ್ ತಿಂತಾವನೆ? ಟಾಮು ಫ್ರೆಂಡ್ ಬ್ಲಾಕಿ ಫ್ರೆಂಡ್ಸ್ ಇಬ್ರು ಜೊತೆಲಿ ಇರ್ತಾರೆ ಇನ್ಮೇಲೆ. ಫ್ರೆಂಡ್ಸ್ ಇವತ್ತು ಶುಕ್ರವಾರ ಬೆಳಗ್ಗೆನೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಶಿವ ಕೆಲಸ ಕ್ಲೀನಿಂಗ್ ಎಲ್ಲ ನಿಂದೆ ಅಪ್ಪ. ಇವತ್ತು ಬೆಡ್ಶೀಟ್ ಕ್ಲೀನಿಂಗು. ಬೆಡ್ಶೀಟ್ ಉಣ್ಣಕ್ಕೆ ಹೋಗೋ ಸ್ವಲ್ಪ ಪುಡಿ ಹಾಕ್ಬಿಟ್ಟು ಹೋಗಿರ್ತೀನಿ. ಏನೇನು ಹಾಕ್ಬಿಟ್ಟು ನೆನೆಸ್ಬೇಕು? ಸ್ವಲ್ಪ ಬ್ಲಾಕ್ ನೋಡ್ದಾ, ಅವ್ನು ಬಿಸ್ಕೆಟ್ ತಿನ್ಬಿಟ್ಟು ಹೋಗ್ತಾವನೆ ಫ್ರೆಂಡ್ಸ್. ನಾವು ಸಾಕೊಳ್ಳೋಣ ಅಂದರೆ ಹೋಗ್ಲಿ ಬಿಡು ಫ್ರೆಂಡ್ಸ್. ಇವತ್ತು ಫುಲ್ ಡೇ. ಇವತ್ತು ಸ್ವಲ್ಪ ಕ್ಲೀನಿಂಗು, ನನ್ನ ಕೆಲಸ ಏನೇನಿರುತ್ತೆ ಪೂಜೆ ಅದೆಲ್ಲ ಶೇರ್ ಮಾಡ್ಕೊಳ್ತೀನಿ. ಏನು ಹೇಳ್ತೀಯಪ್ಪ ಇದೇ ಖುಷಿಗೆ? ನಮ್ಗೆ ಏನು ಮಾತಾಡೋಕ್ಕಾಗಲ್ಲ. ಯಾಕೆ ಮೌನವ್ರತನ ಶುಕ್ರವಾರ ಹೆಂಡತಿ ಭಾಗ್ಯ ಚೆನ್ನಾಗಿರ್ಲಿ ಅಂತ. ಫ್ರೆಂಡ್ಸ್ ಇವತ್ತು ಫಸ್ಟು ಬೆಳಗ್ಗೆಗೆ ಟಿಫನ್ ಮಾಡ್ಕೊಳ್ತಾ ಇದ್ದೀನಿ. ಪುಳಿಯೋಗರೆ ಮಾಡ್ಕೊಳ್ತೀನಿ ಫ್ರೆಂಡ್ಸ್, ಬೇಕಾಗುತ್ತಲ್ಲ ಅನ್ನಕ್ಕೆ ಇಟ್ಟಿದ್ದೀನಿ. ಪುಳಿಯೋಗರೆ ಮಾಡಿಬಿಟ್ಟು ಆಮೇಲೆ ನೆಕ್ಸ್ಟ್ ಕೆಲಸ ಮನೆ ಕ್ಲೀನಿಂಗು ಪೂಜೆ ಎಲ್ಲ ಮಾಡಿಕೊಂಡು ಇವತ್ತು ಅದೇ ಹೇಳ್ದಲ್ಲ ಫ್ರೆಂಡ್ಸ್, ದೇವಸ್ಥಾನಕ್ಕೆ ಹೋಗ್ತಿದ್ದೀವಲ್ಲ, ಸ್ವಲ್ಪ ಕ್ಲೀನಿಂಗೇ ಇದೆ ಇನ್ನೂ ನಂದು. ಅದೆಲ್ಲ ಮಾಡ್ಕೋಬೇಕು. ಹೊಸ್ದಾಗಿ ಯಾರೆಲ್ಲ ವೀಡಿಯೋ ನೋಡ್ತಿದ್ದೀರಾ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಅಲ್ಲಂತ ಕ್ಲಿಕ್ ಮಾಡಿ. ಮತ್ತು ನನಗೆ ಸಪೋರ್ಟ್ ಮಾಡ್ತೀರಾ ನನ್ನೆಲ್ಲ ಫ್ರೆಂಡ್ಸ್ಗೂ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಫ್ರೆಂಡ್ಸ್. ಇಲ್ಲಿ ಪಾತ್ರೆಯಲ್ಲಿ ಅನ್ನ ಮಾಡಿಟ್ಟಿದ್ದೀನಿ. ಇದು ಪುಳಿಯೋಗರೆಗೆ ಒಣಮೆಣಸಿನ್ಕಾಯಿ ಹಾಕೋಬೇಕಾಗಿತ್ತು. ಹಸಿ ಮೆಣಸಿನ್ಕಾಯಿ ಜಾಸ್ತಿ ಇತ್ತಲ್ಲ, ಖಾಲಿ ಮಾಡೋಣ ಅಂತ ಹಾಕಿದ್ದೀನಿ. ಇದು ಚೆನ್ನಾಗಿರುತ್ತೆ ಅಂತ. ಇದು ರೆಡಿಮೇಡ್ ಸಾರಿ ಫ್ರೆಂಡ್ಸ್, ಅಂದರೆ ಹೆಂಗೆ ಹೇಳೋದು, ಇದು ಹೋಮ್ ಮೇಡ್ ಫ್ರೆಂಡ್ಸ್. ಅಂದರೆ ಈ ಥರ ಅಲ್ಲೇ ಮಾಡಿ ಕೊಡ್ತಾರೆ ಫ್ರೆಂಡ್ಸ್. ಅಲ್ಲಿ ತಂದಿರೋದು ಮಿಲ್ಲಲ್ಲಿ. ಸಖತ್ತಾಗಿದೆ ಸ್ಮೆಲ್ ಮಾತ್ರ. ಅಂದರೆ ಸ್ಟಾಕು ಇರಲ್ಲ ಇಲ್ಲಿ, 1 ವಾರ ಅಷ್ಟೇ ಇದು ಇಟ್ಕೊಂಡಿರ್ತಾರಂತೆ ಮಾಡಿ, ಹಂಗೆ ಸೇಲ್ ಮಾಡ್ತಾರೆ. ಮತ್ತು ಇದರಲ್ಲಿ ಕಡಲೆ ಬೀಜ ಎಲ್ಲ ಐಟಮ್ಸು ಇದರಲ್ಲೇ ಇರುತ್ತೆ. ನಾವು ಎಕ್ಸ್ಟ್ರಾ ಏನು ಹಾಕ್ಕೊಳ್ಳೋಂಗಿಲ್ಲ. ಗೊಜ್ಜು ಜಾಸ್ತಿ ಬೇಕು ಅಂದರೆ ಇವೆಲ್ಲ ಐಟಮ್ಸ್ ಹಾಕ್ಕೊಳ್ಳೋದು. ಬರೀ ಪೌಡ್ರು ಮತ್ತು ಬೆಳ್ಳುಳ್ಳಿ, ಹುಣಸೆ ರಸ ಹಾಕ್ಬಿಟ್ಟು ಮಾಡಿದ್ರು ಚೆನ್ನಾಗಿರುತ್ತೆ. ಹುಣಸೆ ರಸ ಮೇನ್ ಬೇಕು ಅಂತ ನೆನೆಸಿಟ್ಟಿದ್ದೀನಿ. ಬಾಣಲಿ ಇಟ್ಕೊಂಡು ಬಾಣಲಿ ಬಿಸಿ ಆದಮೇಲೆ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಕಡಲೆಬೇಳೆ ಮತ್ತು ಕಡಲೆಬೀಜ 2 ಹಾಕ್ಕೊಳ್ತಾ ಇದ್ದೀನಿ. ಆಲ್ರೆಡಿ ಪೌಡ್ರಲ್ಲೂ ಇತ್ತು, ಇನ್ನೂ ಸ್ವಲ್ಪ ಜಾಸ್ತಿ ಇದ್ದರೆ ಶಿವಾಗಿ ಇಷ್ಟ ಆಗುತ್ತೆ ಅಂತ ಹಾಕಿ ಸಾಸಿವೆನೂ ಹಾಕಿ ಸಿಡಿಸ್ಕೊಂಡು ಹಸಿಮೆಣ್ಸಿಕಾಯಿ ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಮೊದಲು ಹಸಿಮೆಣ್ಸಿಕಾಯಿ ಚೆನ್ನಾಗಿ ಫ್ರೈ ಮಾಡ್ಕೊಬಿಟ್ರೆ ಹಸಿ ವಾಸನೆ ಬರಲ್ಲ, ಮತ್ತು ಅದೊಂಥರ ಫ್ಲೇವರ್ ಚೆನ್ನಾಗಿರುತ್ತೆ ಗೊಜ್ಜಲ್ಲಿ. ಅದಕ್ಕೆ ಈರುಳ್ಳಿ ಉದ್ದುದ್ದ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬೇಯಿಸ್ಕೊಳ್ತಾ ಇದ್ದೀನಿ. ಇದು ಚೆನ್ನಾಗಿ ಫ್ರೈ ಆದಮೇಲೆ ಒಂದೇ ಒಂದು ಟೊಮೊಟೊ, ಹುಳಿ ಟೊಮೊಟೊ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಿದ್ದೀನಿ. ನೆಕ್ಸ್ಟ್ ಪುಳಿಯೋಗರೆ ಪೌಡ್ರ್ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಕಲರ್ಗೆ ಫಿದಾ ಆಗಿಬಿಟ್ಟೆ ನಾನು, ಅಷ್ಟು ಚೆನ್ನಾಗಿತ್ತು. ಇದು ಬ್ರಾಹ್ಮಣರು ಮಾಡ್ತಾರಲ್ಲ ಆ ಥರ ಸ್ಮೆಲ್ ಬರ್ತಿತ್ತು. ಇದಕ್ಕೆ ಸ್ವಲ್ಪ ಸಕ್ಕರೆ ಆಗಲಿ ಬೆಲ್ಲ ಆಗಲಿ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಅರಿಶಿನ 1 ಸ್ಪೂನ್ ಹಾಕಿ ಮಿಕ್ಸ್ ಮಾಡಿಕೊಂಡು 1-2 ನಿಮಿಷ ಆದಮೇಲೆ ಹುಣಸೆ ರಸ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಇನ್ನೊಂದು ವಿಷಯ, ಹುಣಸೆ ರಸ ಹಾಕಿ ಜಾಸ್ತಿ ಕುದಿಸ್ಬಾರ್ದು, ಅದು ಟೇಸ್ಟ್ ಇರಲ್ಲ. 1-2 ನಿಮಿಷ ಮಾತ್ರ ಕುದಿಸಿ ಆಫ್ ಮಾಡಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಆಮೇಲೆ ಸೈಡ್ಗೆ ಸ್ವಲ್ಪ ಗೊಜ್ಜು ತಗೊಂಡು ಮಿಕ್ಕಿದ್ದಕ್ಕೆ ಅನ್ನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಾವು ರೇಷನ್ ಅಕ್ಕಿ ಬಳಸೋದ್ರಿಂದ ಅದನ್ನೇ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಆದರೂ ನಾವು ರೇಷನ್ ಅಕ್ಕಿಲಿ ತಿಂದರೆ ತಿಂದಂಗೆ ಆಗುತ್ತೆ, ಟೇಸ್ಟು ಸೂಪರಾಗಿರುತ್ತೆ. ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ, ಸಖತ್ತಾಗಿತ್ತು ನೋಡೋದಕ್ಕೇನೆ. ಸೂಪರ್. ತಿನ್ನುವಷ್ಟು ಚೆನ್ನಾಯ್ತಲ್ಲ. ಹಾಕಿದ್ದೀನಲ್ಲ ಕಡಲೆ ಬೀಜ, ಕಡಲೆ ಪಪ್ಪು ಎಲ್ಲ ಹಾಕಿದ್ದೀನಿ. ಸಾರಿ, ಕಡಲೆ ಬೀಜ ಕಡಲೆಬೇಳೆ 2 ಹಾಕಿದ್ದೀನಿ. ನಾನು ಒಂದು ಸ್ವಲ್ಪ ಮಾತ್ರ ಪುಳಿಯೋಗರೆ ತಿಂದೆ, ಜಾಸ್ತಿ ತಿನ್ನೋಕ್ಕಾಗಲಿಲ್ಲ. ಬೆಳಗಿನ ಜಾವ 4 ಗಂಟೆಯಿಂದನೇ ಹೊಟ್ಟೆ ನೋವು ಸ್ಟಾರ್ಟ್ ಆಯ್ತು ನನಗೆ. ಅದು ಬೇಸಿಗೆ ಟೈಮಲ್ಲಿ ಕೆಲವೊಂದು ಸಲ ನನಗೆ ಹಿಂಗಾಗುತ್ತೆ, ತುಂಬ ಜನಕ್ಕೂ ಹಿಂಗಾಗುತ್ತೆ. ರೆಸ್ಟ್ ಮಾಡ್ದಂಗೂ ಆಗುತ್ತೆ, ಡ್ರಾಯಿಂಗ್ ಮಾಡ್ದಂಗೂ ಆಗುತ್ತೆ ಅಂತ ತಲೆ ಉಪಯೋಗಿಸಿ ಈ ಥರ ಡ್ರಾಯಿಂಗ್ ಮಾಡ್ಕೊಂಡು ಕೂತಿದ್ದೀನಿ. ಒಬ್ಬರು ಸಿಸ್ಟರ್ ಹೇಳಿದರು ಬೇಕು ಅಂತ, ಹಂಗಾಗಿ ಇದನ್ನಾದರೂ ಮುಗಿಸ್ಕೊಳ್ಳೋಣ ಅಂತ. ಅಂದರೆ ನಾವು ದೇವಸ್ಥಾನಕ್ಕೆ ಹೋಗ್ಬಿಟ್ರೆ ಬರೋದು 4-5 ದಿನ ಆಗಿಬಿಡುತ್ತೆ, ಅಷ್ಟರಲ್ಲಿ ಮುಗಿಸ್ಕೊಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಹಾಯ್ ಫ್ರೆಂಡ್ಸ್, ಈಗ ಸಂಜೆ 12:30 ಆಯಿತು. ಇಷ್ಟೋ ತನಕ ಡ್ರಾಯಿಂಗ್ ಮಾಡಿದೆ.
ಆಗ್ತಾಯಿಲ್ಲ ಫ್ರೆಂಡ್ಸ್, ಕಷ್ಟ ಆಗ್ತಾಯಿದೆ ಇವತ್ತು, ಯಾಕೋ ಗೊತ್ತಾಗ್ತಾ ಇಲ್ಲ. ಸಿಕ್ಕಾಪಟ್ಟೆ ಕಷ್ಟ ಆಗ್ತಾಯಿದೆ. ಡ್ರಾಯಿಂಗ್ ತೋರಿಸ್ತೀನಿ. ಇದು ಸಿಸ್ಟರ್ ಪರ್ಮಿಷನ್ನೇ ಕೇಳಲಿಲ್ಲ ನಾನು, ಆದರೂ ತೋರಿಸ್ತಾ ಇದ್ದೀನಿ. ಏನು ಅನ್ಕೋಬೇಡಿ ಪ್ಲೀಸ್. ವಿಡಿಯೋ ನೋಡಿದ್ರೆ ಡ್ರಾಯಿಂಗ್ ಎಲ್ಲ ಕೆಲವ್ರು ಹೇಳ್ತಾರೆ ನಮ್ಮ ಡ್ರಾಯಿಂಗು ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡ್ಕೋಬೇಡಿ ಅಂತ, ಅದಕ್ಕೆ ತೋರಿಸ್ತಾ ಇದ್ದೀನಿ. ಹಂಗೆ ಸುಮ್ಮನೆ ತುಂಬ ಜನ ಕೇಳ್ತಿರ್ತಾರೆ, ಅಕ್ಕ ನೀವು ನಿಜವಾಗ್ಲೂ ಡ್ರಾಯಿಂಗ್ ಮಾಡ್ತೀರಾ? ಅದನ್ನು ನಿಜ ಮಾಡ್ತೀನಪ್ಪ, ನಾನು ಯಾಕೆ ಸುಳ್ಳು ಹೇಳಿ ಅಲ್ಲ, ಅದಕ್ಕೆ ತೋರಿಸ್ತಿದ್ದೀನಿ. ಇಷ್ಟಕ್ಕೆ ಬಂದು ನಿಂತಿದೆ. ಇನ್ನು ಪಾಪನ ಕಂಪ್ಲೀಟ್ ಮಾಡಬೇಕು. ಇವ್ರದ್ದು ಸ್ವಲ್ಪ ಫೇಸ್ ಎಲ್ಲ ಕ್ಲಿಯರ್ ಮಾಡಬೇಕು. ಈಗ ಟೈಮು 12:30 ಫ್ರೆಂಡ್ಸ್. ಆಗಲೇ ಒಂದು 2 ನಿಮಿಷ ಮಾತಾಡಿದ್ದೀನಲ್ಲ, 12, ಒಂದು 35-40 ಅಂದ್ಕೊಳ್ಳಿ. ಕರೆಕ್ಟಾಗಿ 1 ಗಂಟೆಗೆ ಅಡುಗೆ ಆಗಿರ್ತೈತೆ ಪಕ್ಕ. ಸ್ವಲ್ಪ ಬೇಗ ಆಗ್ತೈತಲ್ಲ ಅದು ಬೇರೆ. ಮತ್ತು ನಾನು ನಿಮಗೆ ಗೊತ್ತಲ್ಲ, ನಾನು ಸೂಪರ್ ಫಾಸ್ಟಾಗಿ ಕೆಲಸ ಮಾಡ್ತೀನಿ ಅಂತ, ಅದಕ್ಕೋಸ್ಕರ ಬೇಗ ಅಡುಗೆ ಮಾಡಿಬಿಟ್ಟು ನೋಡಿ ಫ್ರೆಂಡ್ಸ್. ಶಿವ ಹೆಂಗೆ ಅಂತ, ನಾವು ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೀವಿ. ಆಗಲೇ ಸೊಪ್ಪು ತರೋದು, ತರಕಾರಿ ತರೋದು ಎಲ್ಲ ವೇಸ್ಟ್ ಆಗಲ್ವಾ? ನಾವು 4-5 ದಿನ ಹೋದ್ರೆ ಇನ್ನೂ ಹೋಗಲೇ ಇಲ್ಲ ಇಷ್ಟೊಂದು. ಯಾಕಂದರೆ ಫ್ರೆಂಡ್ಸ್ ನಾನು ಎಕ್ಸೈಟ್ ಆಗಲ್ಲ ಜಾಸ್ತಿ, ಅಂದರೆ ಖುಷಿಯಾಗೇ ಇದ್ದೀನಿ. ವಿಡಿಯೋದಲ್ಲಿ ನಿಮ್ಗೆ ಗೊತ್ತಾಗ್ತೈತೆ ಎಷ್ಟು ಖುಷಿ ಆಗ್ತೈತೆ ಅಂತ. ಲಾಸ್ಟ್ ಮಿನಿಟಲ್ಲಿ ಕ್ಯಾನ್ಸಲ್ ಆಗಿರೋದು ಚಾನ್ಸಸ್ಗಳು ಜಾಸ್ತಿ. ನಾವೇನೋ ಪ್ಲ್ಯಾನ್ ಮಾಡಿದ್ರು ಏನಾದರೂ ಒಂದು ಎಡವಟ್ಟಾಗಿ, ಅದಕ್ಕೆ ಸ್ವಲ್ಪ ಡೌಟು. ಆದರೂ ಹೋಗಲೇಬೇಕು. ಆದರೂ ನಾವು ಅಂದ್ಕೊಳ್ಳೋದಲ್ಲ ಫ್ರೆಂಡ್ಸ್, ದೇವ್ರಿಗೆ ಕರ್ಸ್ಕೊಳೋದಲ್ವಾ. ದೇವ್ರಿಗೆ ನಮ್ಮನ್ನು ನೋಡಬೇಕು ಅಂದರೆ, ದೇವ್ರಿಗೆ ನಾವು ನೋಡಬೇಕು ಅಂದರೆ, ದೇವ್ರನ್ನ ನಾವು ನೋಡಬೇಕು ಅಂದರೆ ದೇವರೇ ಕರ್ಸ್ಕೊಳ್ತೈತೆ. ಇದು ನನ್ನ 7 ವರ್ಷದ ಕನಸು ಫ್ರೆಂಡ್ಸ್. ನಾನು ಫಸ್ಟ್ ಟೈಮ್ ಹೋದಾಗೆ ಅರ್ಕೆ ಮಾಡ್ಕೊಂಡಿದ್ದೆ, ದೇವರೇ ನನ್ನ ಗಂಡನ ಜೊತೆ ಬರಬೇಕಪ್ಪ ನಾನು ಅಂತ. ಆಮೇಲೆ ಮರ್ತುಬಿಟ್ಟಿದೆ ಇದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ ಅಂತ. ನೋಡಿದ್ರೆ ಈ ವರ್ಷ ಶಿವನೇ ರೆಡಿ ಆಗೈತೆ 7 ವರ್ಷ ಆದಮೇಲೆ. ಅದಕ್ಕೆ ಫ್ರೆಂಡ್ಸ್ ಎಲ್ಲದಕ್ಕೂ ತಾಳ್ಮೆ ಬೇಕು ಅನ್ನೋದು. ಒಂದು ದೇವಸ್ಥಾನಕ್ಕೆ ಹೋಗೋದಕ್ಕೆ 7 ವರ್ಷ ಕಾಯ್ದಿದ್ದೀನಿ. ಇನ್ನೇನಾದರೂ ನಾವು ಗೋವಾ ಎಲ್ಲ ಪ್ಲ್ಯಾನ್ ಮಾಡಿದ್ರೆ ಈ ಜನ್ಮದಲ್ಲಿ ಹೋಗೋಕ್ಕಾಗಲ್ಲ ಬಿಡಿ ಫ್ರೆಂಡ್ಸ್ ನಮ್ಮಂಥವ್ರು ಗೋವಾಗೆ. ಅಂದರೆ ನಮಗೇನು ಬಸ್ ಸಿಗಲ್ಲ, ಬಸ್ಸಲ್ಲಿ ಹೋಗ್ತಾರೋ ಅಂತಾನೋ ಗೊತ್ತಿಲ್ಲ. ಮೋಸ್ಟ್ಲಿ ಫ್ಲೈಟಲ್ಲೇ ಹೋಗ್ಬೇಕಾ? ಗೋವಾ ಎಲ್ಲೈತೆ? ಕರ್ನಾಟಕ ಬಾರ್ಡ್ರಲ್ಲಿ ಐತಾ? ಎಲ್ಲ ಗೊತ್ತಿಲ್ಲ ಫ್ರೆಂಡ್ಸ್. ನಾವು ಹೋಗೋಕ್ಕಾಗಲ್ಲ ಬಿಡಿ ಫ್ರೆಂಡ್ಸ್. ಗೋವಾ ಬೇಡ, ಇಲ್ಲಿರೋ ಕಬ್ಬಾಳು ಮಾದೇಶ್ವರ ಬೆಟ್ಟಕ್ಕೆ ಕರ್ಕೊಂಡೋದ್ರೆ ಸಾಕು. ನನ್ನ ಅಷ್ಟು ಬೇಜಾರಾಗೈತೆ ಜೀವನ. ಸುತ್ತಾಡಬೇಕು ಅಂತ ಆಸೆ ಏನಿಲ್ಲ ಫ್ರೆಂಡ್ಸ್ ನನಗೆ. ಅಂದರೆ ಇಲ್ಲೇ ಎನಿ ಟೈಮ್ ಇರ್ತೀವಲ್ಲ, ಇಬ್ಬರೇನೇನೆ, ಜೊತೆಲಿ ಯಾರೂ ಇಲ್ಲ. ಅದು ಒಬ್ರ ಮುಖ ಒಬ್ರು ನೋಡಿ ಜೀವನ ಜಿಗುಪ್ಸೆ ಬಂದೈತೆ ಅಷ್ಟೇ. ಸೊಪ್ಪು ಜಾಸ್ತಿ ಬಲ್ತಿದ್ರೆ ಟೇಸ್ಟ್ ಚೆನ್ನಾಗಿ ಬರಲ್ಲ ಫ್ರೆಂಡ್ಸ್. ಶಿವಾಗ ಹೇಳಿದ್ರೆ ಅರ್ಥ ಆಗಲ್ಲ. ಒಂದೊಂದ್ಸಲ ಚೆನ್ನಾಗಿ ತಗೊಬರ್ತೈತೆ ಸೊಪ್ಪು, ಒಂದೊಂದ್ಸಲ ಈ ಥರ ಅಜ್ಜಮ್ಮ ಸೊಪ್ಪು ತರ್ತೈತೆ. ಹೆಣ್ಮಕ್ಳು ಮಾತ್ರ ಯಾಕನ್ಬೇಕು ಅಜ್ಜಪ್ಪ ಸೊಪ್ಪಿದು ಬಿಡಿಸ್ರೆ ಒಂದು ಇಡೀ ಆಗ್ತೈತೆ ಅಷ್ಟೇ ಸಾಕು. ಈಗ ಸಂಜೆಗೆ ಫ್ರೆಂಡ್ಸ್ ಎಷ್ಟು ಚೆನ್ನಾಗೈತೆ ನಿಜ. ಹೌಸ್ ವೈಫ್ ಆಗಿದ್ರೆ ಸಖತ್ತೈತೆ. ಬೆಳಗ್ಗೆ ಹೊತ್ತು ಏನಾದರೂ ಟಿಫನ್ ಮಾಡೋದು ನೆನ್ನೆಯಿಂದ ನನಗೆ ಸಖತ್ ಖುಷಿ ಆಗ್ತೈತೆ. ಬೆಳಗ್ಗೆ ಟಿಫನ್ ಮಾಡೋದಾ, ಚಿತ್ರಾನ್ನ, ಪುಳಿಯೋಗರೆ, ಏನೋ ಒಂದು ಸ್ಪೆಷಲ್ ಟಿಫನ್ಗಳು ಮಾಡ್ಕೊಡೋದಾ. ಮಧ್ಯಾಹ್ನ ಈ ಥರ ಸೊಪ್ಪು ಸಾಂಬಾರು, ಏನೋ ಬಸ್ಸಾರು, ಹುಳಿ ಸಾರು ಮಾಡಿ ಮುದ್ದೆ ಮಾಡೋದಾ. ಸಂಜೆಗೂ ಮಧ್ಯಾಹ್ನ ಮಾಡಿದ ಅಡುಗೆನೇ ಇರುತ್ತಾ, ಅದಕ್ಕೊಂದು ಸ್ವಲ್ಪ ಅನ್ನ ಮಾಡೋದಾ. ಮನೆ ಕೆಲಸ ಮಾಡೋದು, ಪೂಜೆ ಮಾಡೋದು, ಎಷ್ಟು ಚೆನ್ನಾಗಿರ್ತೈತೆ. ನಾನು ಯಾವಾಗ ಹಿಂಗಿರ್ತೀನೋ ಅಂತ ಫುಲ್ ಖುಷಿ ಆಗ್ತೈತೆ ಫ್ರೆಂಡ್ಸ್. ನಿಜ ನನಗೆ ಈ ಥರ ಇರೋಕ್ಕೆ ಇಷ್ಟ. ಆದರೆ ಸಂಸಾರ ಜವಾಬ್ದಾರಿಗಳು ಈ ಥರ ಇರೋಕ್ಕೆ ಬಿಡಲ್ಲ ನನ್ನ. ಮನೆ ಇರ್ತೀಯ, ನಡಿ ಫಸ್ಟ್ ಕೆಲ್ಸಕ್ಕೆ ನಡಿ ಅಂತವೆ. ಶಿವ ಮೇಲೆ ಭಾರ ಬಿಡೋಕ್ಕೆ ಆಗಲ್ಲ ಫ್ರೆಂಡ್ಸ್ ಪಾಪ. ಸ್ವಲ್ಪ ದಿನ ಆಮೇಲೆ ನನ್ನ ಕೆಲ್ಸಕ್ಕೆ ಬಿಟ್ಟು ಮನೇಲೇ ಆರಾಮಾಗಿ ವೀಡಿಯೋಸ್ ಮಾಡ್ಕೊಂಡಿರ್ತೀನಿ. ಶಿವ ಬರೋಷ್ಟ್ರಲ್ಲಿ ಬಿಸಿ ಬಿಸಿ ಅಡುಗೆ ಮಾಡಿಕೊಂಡು, ಇನ್ನೂ ಯಾಕೆ ನನ್ನ ಗಂಡ ಬಂದಿಲ್ಲ ಅಂತ ಬಾಗ್ಲ ಹತ್ರ ಕಾಯ್ಕೊಂಡು ಫಿಲಮ್ ಸ್ಟೋರಿ ಥರ ಇರ್ತೈತೆ. ಅವಾಗ ವಾಯ್ಸ್ ಕೇಳಿಸ್ತೈತೆ ಫ್ರೆಂಡ್ಸ್. ಶಿವದು ಬರ್ತೈತೆ ಆಗಲೇ ಬೇಗ ಅಡುಗೆ ಮಾಡಬೇಕು. ನನ್ನ ಗಂಡ ಅಂದರೆ ನನಗೆ ಫುಲ್ ಭಯ, ಗಡ್ಗಡ. ಕುಕ್ಕರ್ ಇಟ್ಕೊಂಡು ತೊಳೆದಿಟ್ಟಿರೋ ಸೊಪ್ಪು, ಹಸಿಮೆಣಸಿನ್ಕಾಯಿ, ಈರುಳ್ಳಿ, ಟೊಮೊಟೊ, ಬೆಳ್ಳುಳ್ಳಿ ಇವಿಷ್ಟನ್ನು ಹಾಕಿ ಸ್ವಲ್ಪ ನೀರು ಹಾಕಿ ಬೇಯಿಸ್ಕೊಳ್ತಿದ್ದೀನಿ. ಬೇಳೆ ಏನು ಹಾಕ್ಕೊಂಡಿಲ್ಲ, ಶೀಗಡಿ ಹಾಕ್ಕೊಳ್ತೀವಲ್ಲ, ಹಂಗಾಗಿ ಒಂದೇ ವಿಸಿಲ್ ಬೇಯಿಸ್ಕೊಂಡು ಎಲ್ಲ ಜಾರ್ಗೆ ಹಾಕ್ಕೊಳ್ತಿದ್ದೀನಿ. ಕೊತ್ತಂಬರಿ ಸೊಪ್ಪು ಹಸಿದೆ ಹಾಕಿ ರುಬ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ, ಸ್ಮೆಲ್ಲು ಅಷ್ಟೇ. ಮತ್ತು ಶೀಗಡಿ ಸ್ವಲ್ಪ ಉರಿಲಿ ಹುರ್ಕೊಳ್ತಾ ಇದ್ದೀನಿ, 1-2 ನಿಮಿಷ ಅಷ್ಟೇ ಬಿಸಿ ಮಾಡಿಕೊಂಡ್ರೆ ಸಾಕು. ಆಮೇಲೆ ಅದನ್ನು ಸೈಡ್ಗೆ ಇಟ್ಕೊಂಡು ಕುಕ್ಕರ್ ಇಟ್ಕೊಂಡು ಮೊದಲೇ ಒಗ್ಗರಣೆ ಹಾಕ್ಕೊಂಡು ಆಮೇಲೆ ಸಾಂಬಾರು ಹಾಕ್ಕೊಳ್ತಾ ಇದ್ದೀನಿ. ಅಂದರೆ ರುಬ್ಬಿರೋ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ಒಗ್ಗರಣೆಗೆ ಬೆಳ್ಳುಳ್ಳಿನೂ ಹಾಕ್ಕೊಂಡಿದ್ದೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ. ಒಗ್ಗರಣೆ ಹಾಕಿದ್ಮೇಲೆ ಒಂದು ಕುದಿ ಬರ್ಸ್ಕೊಂಡ್ರೆ ಸಾಕು. ಕುದಿ ಬಂದಮೇಲೆ ಹುರಿದಿಟ್ಕೊಂಡಿರೋ ಶೀಗಡಿ ಹಾಕಿ ಇದನ್ನಷ್ಟು ಜಾಸ್ತಿ ಕುದಿಸ್ಕೊಳ್ಳೋ ಅವಶ್ಯಕತೆ ಇರಲ್ಲ. ಒಂದು ಸ್ವಲ್ಪ ಕುದಿಸ್ಕೊಂಡು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ಇಷ್ಟೇ ಶೀಗಡಿ ಸೊಪ್ಪು ಸಾಂಬಾರು ರೆಡಿ. ಇದಕ್ಕೆ ರಾಗಿ ಮುದ್ದೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಇದು ರಾಗಿ ಮುದ್ದೆ ಮಾಡ್ಕೊಳ್ತಾ ಇದ್ದೀನಿ.
ರಾಗಿ ಮುದ್ದೆ ಚೆನ್ನಾಗಿರುತ್ತೆ ಅಂತಲ್ಲ, ನಮ್ಮ ಮನೇಲಿ ಮಾಡೋದೇ ರಾಗಿ ಮುದ್ದೆ, ಶಿವಾಗಿ ಇಷ್ಟ ಅಂದ್ಬಿಟ್ಟು ನನಗೂ ಅಭ್ಯಾಸ ಆಗೋಯ್ತು ಬರ್ತಾ ಬರ್ತಾ, ಹಂಗಾಗಿ ಇದನ್ನೇ ಅಭ್ಯಾಸ ಮಾಡ್ಕೊಂಡ್ವಿ ಇಬ್ರು. ಏನಪ್ಪ ಕರ್ನಿನ ಸ್ಮೆಲ್ ಬರ್ತೈತಾ? ಅದು ಪುಳಿಯೋಗರೆ ಬಿಸಿ ಮಾಡಿರೋದು ಹಂಗೆ ಬರ್ತಿರೋ ಸ್ಮೆಲ್. ದೇವ್ರ ಮೇಲೆ ನೆಕ್ಬೇಕು ಅದಕ್ಕೆ. ಬಾ ಆಚೆನೆ ಯಾಕೆ ತಿಂತೀಯಪ್ಪ ಡೈಲಿ? ನಮ್ಗೆ ಆಚೆ ಸಕ್ಕೆ ಒಳಗೆ ವಾತಾವರಣ ಗಾಳಿ ಎಲ್ಲ ಮಿಗ್ತದೆ. ಗಿಡದಿಂದ ಕೆಲಸ ಮಾಡ್ಲಿ ನಾನು. ಮತ್ತೆ ಏನ್ ಮಾಡ್ತಿದ್ಯಪ್ಪ ನಿನ್ನೆಯಿಂದ? ಓಡಾಡ್ಕೊಂಡು ತಿರ್ಗೋದು. ವಾ ಹಂಗಾರ ನಾನ್ ಕೆಲಸ ಮಾಡಿದ್ರೆ ಮಾತ್ರ ನೀನ್ ಕೆಲಸ ಮಾಡೋದು. ಏನೋ ಹಾಕೋ ಬರ್ಲಾ? ಕಳೆ ಕೀಳು ಸೊಪ್ಪು ಅಪ್ಪಿ ತರಕಾರಿ ಸೊಪ್ಪೆಲ್ಲ ತಂದಿಕ್ಕಿದ್ಯಾ? ನಾವೇನಾದ್ರೂ ದೇವಸ್ಥಾನಕ್ಕೆ ಹೋದ್ರೆ ಕೊಳ್ತೋಗಲ್ಲ 4 ದಿನ. ಸೋಮವಾರ ಮಂಗಳವಾರ ಹೋಯ್ತಾ ಅಷ್ಟು ತಿನ್ಬಿಡ ಅಲ್ಲಿ ಮಾಡ್ಕೊಂಡ್ಲಿ. ಎಲ್ಲ ತರಕಾರಿ ಸೊಪ್ಪು ಬೇಯಿಸಿ ತಿನ್ಬಿಡಣ. ಏನಿಗತ್ತಲ್ಲಿ ಸಬ್ಸಿಗೆ ಸೊಪ್ಪು ಅದೇ ಬೋಂಡ ಸುಡು ಅಷ್ಟೇ. ಇನ್ನೇನು ಹೋಯ್ತು? ಓ ಸುಂದರಪ್ಪ ಚೆನ್ನಾಗತ್ತಪ್ಪ. ಖಾರ ಇಲ್ಲ. ಎಷ್ಟು ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀನಿ ಗೊತ್ತಾ? ಈ ಊರಲ್ಲಿ ಖಾರ ಇಲ್ಲ ಅನ್ಸ್ತಿತ್ತು ಹಸಿಮೆಣ್ಸಿನ್ಕಾಯಿ. ಗರಿ ನೋಡು ಅದು ಜಸ್ಟ್ ಮಿಸ್ ನನ್ನ ತಲೆ ಮೇಲೆ ಬಿಡೋದು. ದೇವಸ್ಥಾನಕ್ಕೆ ಹೋಗೋ ಬದಲು ಪಾದಯಾತ್ರೆ ಹೋಗಿ ನನ್ನ ಲಾಸ್ಟ್ ಯಾತ್ರೆ ಆಗಿರೋದು. ಹೆಂಗೈತೆ ಟೇಸ್ಟು? ನಾನು ತಿನ್ನಲ್ಲ ಅದಕ್ಕೆ ಕೇಳ್ತಿದ್ದೀನಿ. ಶಿವ ಊಟ ಮಾಡ್ಕೊಂಡು ಹೋಯ್ತು ಫ್ರೆಂಡ್ಸ್. ನಾನಂತೂ ಊಟ ಮಾಡೋ ಪರಿಸ್ಥಿತಿ ಇಲ್ಲ, ಅಷ್ಟು ದಾರುಣವಾಗೂ ಇಲ್ಲ ನನ್ನ ಪರಿಸ್ಥಿತಿ. ಆದರೆ ಊಟ ಮಾಡಲ್ಲ ಫ್ರೆಂಡ್ಸ್. ಈಗಲೇ ಹೊಟ್ಟೆ ನೋವು, ಮತ್ತೆ ಆ ಸಾಂಬಾರು ತಿಂದರೆ ಹೊಟ್ಟೆ ನೋವು ಅಂತ. ಕರ್ಣ ಕಠೋರವಾಗಿರೋದಂದ್ರೆ ಇದೆ ಫ್ರೆಂಡ್ಸ್. ಫ್ರಿಜ್ಜು ನಾನು ಕ್ಲೀನ್ ಮಾಡ್ತೀನಿ ಅಂದ ತಕ್ಷಣ ಆಫ್ ಮಾಡ್ಬಿಟ್ಟೋಯ್ತು ಫ್ರೆಂಡ್ಸ್. ಭಯ ಶಿವಾಗೆ. ಒಂದೊಂದ್ಸಲ ನೀರೆಲ್ಲ ಹಾಕ್ತಾ ಇರ್ತೀನಿ, ಫ್ರಿಜ್ ಆಫ್ ಮಾಡಿದೆ. ಫ್ರಿಜ್ ತೊಳಿಬೇಕಾರೆ ವರ್ಷಲ್ಲ ಫ್ರೆಂಡ್ಸ್, ಒಂದ್ಸಲ ನೀರು ಹಾಕಿ ತೊಳಿತೀನಿ. ಧೂಳು ಜಾಸ್ತಿ ಕಾಣಿಸ್ತಾರೆ ಆಫ್ ಮಾಡೋದು ಮರ್ತು. ಕರೆಂಟ್ ಕಾಗೆ ಆಗ್ಬಿಡ್ತೀನಿ ಅಂದ್ಬಿಟ್ಟು ಆಫ್ ಮಾಡ್ಬಿಟ್ಟು ಹೋಗ್ಬೇಕು. ನಮ್ಮ ಸ್ಯಾಲ್ರಿ ಬರೋ ಟೈಮಲ್ಲಿ ಇಷ್ಟು ರೇಷನ್ ಇರ್ತೈತೆ ನಮ್ಮ ಮನೇಲಿ. ತಿಂಗಳು ಕೊನೆಯಲ್ಲಿ ಇಷ್ಟು ರೇಷನ್ ಇರೋದು ಶಾಕಿಂಗ್ ವಿಷಯ ಇದೇನೆ ಜೀವನದಲ್ಲಿ. ಎಲ್ಲ ತರಕಾರಿ ಇದು ಒಣಮೆಣ್ಸಿನ್ಕಾಯಿ ಫ್ರೆಂಡ್ಸ್. ಕರಿ ಕವರು ಫ್ರಿಜ್ಜಲ್ಲಿ ಇಕ್ಬಾರ್ದು ಅಂತಾರೆ. ಕವರ್ಗಳಿಲ್ಲದೆ ಇದ್ರೆ ಏನು ಮಾಡೋದು ಫ್ರೆಂಡ್ಸ್, ಅದಕ್ಕೆ ಇಕ್ಬಿಟ್ಟೆ. ಒಣಮೆಣ್ಸಿನ್ಕಾಯಿ ಅಷ್ಟು ಯಾಕೆಂದರೆ ನಾನೊಂದ್ಸಲ ಚಿಕನ್ನು ಮಟನ್ಗೆಲ್ಲ ಬಳಸ್ತಾ ಇರ್ತೀನಿ ಖಾರದ ಪುಡಿ ಬದಲು. ಉಪ್ಸಾರಿಗೆ ಅಂತೂ ಬೇಕೇ ಬೇಕು ಮೇನು. ಕನಕಪುರ ಸೈಡೇ ಸ್ಟಾಕ್ ಆಗಿ ತಂದು ಇಟ್ಕೊಳ್ಳೋದು ಮೆಣಸಿನ್ಕಾಯಿ. ನೂಡಲ್ಸು ಇದರಲ್ಲಿ ಹುಳ್ಳಿಕಾಳು ಫ್ರೆಂಡ್ಸ್ 2 ವರ್ಷದ ಹಿಂದೆ ತಂದಿದ್ದು. ಇದ್ರ ತುಂಬ ಊರಿಂದ ಶಿವರಮ್ಮ ಕಟ್ ಕಳಿಸಿದ್ದು. 2 ವರ್ಷದಿಂದ ಇಷ್ಟು ಖಾಲಿ ಮಾಡಿದ್ದೀನಿ. ಇದೊಂದು 6 ತಿಂಗಳು ಖಾಲಿ ಮಾಡ್ತೀನಿ. ಕಾಳುಗಳೆಲ್ಲ ಸ್ಟಾಕ್ ಇಟ್ಕೊಂಡಿರ್ತೀನಿ ಫ್ರೆಂಡ್ಸ್. ಊರಿಂದ ಕಟ್ ಕಳಿಸ್ತಾರೆ. ಮತ್ತೆ ಇದು ಮೊನ್ನೆ ಕಟ್ ಕಳಿಸಿರೋದು ಹುಳ್ಳಿಕಾಳು ಬಾಟ್ಲಲ್ಲಿ ಹಾಕಿ. ಇದು ಎಲ್ಲ ಖಾಲಿ ಮಾಡೋಷ್ಟರಲ್ಲಿ 2 ವರ್ಷ ಆಗ್ತಿತ್ತು ನನಗೆ. 1 ವರ್ಷ ಆಗ್ತಿದೆ. ಹುಣಸೆಹಣ್ಣು ಇದು ಸಹ ಊರಿಂದ ಕಟ್ ಕಳಿಸಿರೋದೆ. ಜಜ್ಜಿಲ್ಲ ಫ್ರೆಂಡ್ಸ್, ಅದೇ ಬೇಜಾರು, ಜಜ್ಜಕ್ಕೆ ಬೇಜಾರು. ಇದೂ ಅಷ್ಟೇ. ಖಾಲಿ ಆಗಿದ ತಕ್ಷಣ ಜಜ್ಜಿರೋದು ಇಷ್ಟಿಷ್ಟೇ ಜಜ್ಜಿ ಇಟ್ಕೋತೀನಿ. ಒಂದೇ ಸಲ ಜಜ್ಜಕ್ಕೆ ಹೋಗಲ್ಲ. ಇದು ನಮ್ಮ ಬೇಳೆಗಳು ಎಲ್ಲ ಬಾಕ್ಸಲ್ಲಿ ಇಡಲ್ಲ ಫ್ರೆಂಡ್ಸ್, ಯಾಕಂದ್ರೆ ಬೇಳೆಗಳೆಲ್ಲ ಜಾಸ್ತಿ ಬಳಸಲ್ಲ, ಹುಳ ಆಗ್ಬಿಡ್ತಾವೆ ಆಚೆ ಇಕ್ಕಿದ್ರೆ. ಅದಕ್ಕೆ ಈ ಥರ ಫ್ರಿಜ್ಜಲ್ಲಿ ಇಟ್ಬಿಡ್ತೀನಿ. ಯಾವಾಗ ಬೇಕಾದ್ರೂ ಬಳಸ್ಕೋಬೋದು. ನೀವು ನಂಬಲ್ಲ ಫ್ರೆಂಡ್ಸ್, ಇಷ್ಟು ಬೇಳೆಗಳು, ಇವೆಲ್ಲ ಬೇಳೆನೂ ಇದೆ. ಕಡಲೆಬೇಳೆ, ಅವರೆಬೇಳೆ, ತೊಗರಿಬೇಳೆ, ಬಟಾಣಿ, ಹೆಸರು ಬೇಳೆ ಎಲ್ಲ. ಇದನ್ನು ಒಂದು 2 ತಿಂಗಳು ಮಾಡ್ತೀನಿ. ಇದನ್ನು ನಾನು ಒಂಥರ ಸ್ವಲ್ಪನೇ ಹಾಕಿ ಮಾಡ್ತೀನಿ, ಜಾಸ್ತಿ ವೇಸ್ಟ್ ಮಾಡೋಕ್ಕೋಗಲ್ಲ. ಅದಕ್ಕೆ ಅಷ್ಟು ದಿನ ಬಾಳಿಕೆ ಬಂದಿದೆ. ಚಾಟ್ ಮಸಾಲ, ಬೇಕಿಂಗ್ ಪೌಡ್ರ್ ಇತ್ತಂದೆ ಕರೆಕ್ಟಾಗಿ 5-6 ವರ್ಷ ಆಗ್ತಾ ಬಂತು ಫ್ರೆಂಡ್ಸ್. ಒನ್ ಟೈಮ್ ಕೇಕ್ ಮಾಡೋಣ ಅಂತ ತರಿಸಿದ್ದೆ, ಎಕ್ಸ್ಪೈರ್ಡ್ ಆಗಿರ್ತೈತಾ, ಡೇಟೇ ಹಾಕಲಿಲ್ಲ. ಎಂಥ ಮೋಸದ ಜನ ಅನ್ನೋಕ್ಕಾಗಲ್ಲ ಪಾಪ. ಇಲ್ಲ ಹಾಕವ್ರೆ. 2026ವರೆಗೂ ಟೈಮ್ ಐತೆ. ಇದು ನಂಗಾರ ಇಡ್ತೀನಿ. ಏನು ಬಳಸಲ್ಲ ಫ್ರೆಂಡ್ಸ್, ಸುಮ್ಮನೆ ಇಡೋದು. ಯಾವ ಥರ ಮಾಡ್ತೀನಿ ಕೇಕು. ಚಾಟಿಂಗ್ ಪೌಡ್ರು, ಕಾರ್ನ್ಫ್ಲೋರು, ಕೊರಿಯಂಡರ್ ಪೌಡ್ರು. ಫ್ರಿಜ್ ಸಾಮಾನೆಲ್ಲ ಬಿಡಿಸ್ಕೊಂಡು ಬಚ್ಚಲಲ್ಲಿ ಹಾಕ್ಕೊಂಡು ತೊಳಿತಾ ಇದ್ದೀನಿ. ಪ್ರತಿ ಸಲ ಫ್ರಿಜ್ ಸಾಮಾನು ತೊಳಿಬೇಕಾದ್ರೆ ನನಗೆ ಎದೆ ಡವ ಅಂತ ಹೊಡ್ಕೊಳ್ತಾ ಇರುತ್ತೆ. ಯಾಕಂದರೆ ಅದು ಗ್ಲಾಸ್ದು ಒಂಚೂರು ಏನಾದರೂ ಹೊಡೆದೈತೆ ಅಂದರೆ ಶಿವ ನನ್ನ ತಲೆ ಹೊಡೆದಾಗ್ತೈತೆ ಅಂತ. ಇನ್ನೊಂದು ಕಡೆ ಧೈರ್ಯ ಏನಂದರೆ ನನ್ನ ತಲೆ ಹೊಡೆಯೋ ಶಕ್ತಿ ಯಾರಿಗೂ ಇಲ್ಲ ಅಂತ. ಹಾಗಾಗಿ ಧೈರ್ಯ ಮಾಡಿ ಪಾತ್ರೆಗಳೆಲ್ಲ ತೊಳ್ಕೊಳ್ತಾ ಇದ್ದೀನಿ. ಅದು ನಾನು ಜಾಸ್ತಿ ಗಲೀಜಾಗೋಕ್ಕೂ ಬಿಡಲ್ಲ. ಒಂದು 3-4 ತಿಂಗಳಿಗೆ ಒಂದು ಸಲನೇ ತೊಳ್ಕೊಳ್ಳೋದು, ಆದರೂ ಗಲೀಜಾಗಲ್ಲ ಜಾಸ್ತಿ. ಯಾಕೆಂದರೆ ನಾನು ಆಗಾಗ ಅಂದರೆ ಮಂಗಳವಾರ ಶುಕ್ರವಾರ ಮನೆ ಕ್ಲೀನ್ ಮಾಡಿದಾಗೆಲ್ಲ ಒರೆಸ್ಕೊಳ್ತಾನೆ ಇರ್ತೀನಿ ಬಟ್ಟೆನಲ್ಲಿ, ತೇವದ ಬಟ್ಟೆ ಮಾಡಿ. ಹಾಗಾಗಿ ಜಾಸ್ತಿ ಗಲೀಜು ಅನಿಸಲ್ಲ. ಈ ಥರ ನೀಟಾಗಿ ತೊಳ್ಕೊಳ್ತಾ ಇದ್ದೀನಿ. ಬೆಳಗ್ಗೆಯಿಂದನೇ ಕೆಲಸ ಮುಗಿಸ್ಕೊಂಡಿದ್ರೆ ಇಷ್ಟೊತ್ತಿಗೆ ಎಲ್ಲ ಕೆಲಸ ಮುಗಿಸ್ಕೊಬಿಡ್ತಿದ್ದೆ. ಇದು ಯಾವುದೋ ಹೊಟ್ಟೆ ನೋವು ಬೇರೆ ನನಗೆ ತಡ್ಕೊಳಕ್ಕಾಗ್ತಿರಲಿಲ್ಲ ಪಾತ್ರೆ ತೊಳಿಬೇಕಾದ್ರೂ. ಆದರೂ ಅಡ್ಜಸ್ಟ್ ಮಾಡ್ಕೊಂಡು ಕೆಲಸ ಮಾಡಿಕೊಂಡೆ.
ಬಾಗಲ್ ತೆಗ್ದಾಕ್ಬಿಟ್ಟೋಗಿತ್ತು, ಕೋತಿ ಎಲ್ಲ ರೇಷನ್ ಹಾಳು ಮಾಡೈತೆ ಅಂತ ಹೇಳಿದ್ದೀನಿ. ಈಗ ಬರ್ತಾ ಐತೆ. ನಾನು ಪಾತ್ರೆ ತೊಳಿತಿದ್ದೆ, ಕೋತಿ ಏನಾದ್ರು ಬಂದು ಹಾಳು ಮಾಡಿದ್ರೆ ಇವಾಗ ಏನ್ ಮಾಡ್ಬೇಕಾಯ್ತು ಇನ್ನೂ 2 ತಿಂಗಳು ರೇಷನ್ಗೆ. ಹಂಗ್ ಮಲ್ಕೊಂಡ್ರೆ ಉಪವಾಸ ಮಲ್ಕೋತಾ ಇದೆ ಡೈಲಿ ಅಂತನಾ? ಸ್ವಲ್ಪನಾದ್ರೂ ಜವಾಬ್ದಾರಿಯಿಂದ ವರ್ತಿಸು. ಜವಾಬ್ದಾರಿ ಹಿಂಸಿಗಿರ್ಬೇಕು. ನನ್ ಪಾತ್ರೆ ತೊಳೆಯಕ ಜವಾಬ್ದಾರಿ. ಸರಿ, ಇವಾಗ ಮೊಬೈಲ್ ಚಾರ್ಜ್ ಆಗಿ ನಾನು ಹೇಳ್ಬಿಟ್ಟು ಹೋಗಿಲ್ಲ, ನಾನು ಪಾತ್ರೆ ತೊಳೆಯಕ್ ಹೋಗ್ತಾ ಇದೀನಿ. ಸುಳ್ಳು ಹೇಳ್ಬೇಡ, ಆಂಜನೇಯ ಮೇಲೆ ಆಣೆಕು. ಯಾಕಪ್ಪ ಇಷ್ಟು ಸುಳ್ಳು ಕರಿತಾ ಇದೀಯಾ? ಕೋತಿ ಏನಾದ್ರು ಮಾಡ್ಬೇಕಿತ್ತು. ಈ ಥರ ಆಗಾಗ ಶಿವಾಗ ಅವಾಜಾಗಿ ಎದುರಿಸ್ಬಿಟ್ಟು ಕಳಿಸ್ತಾ ಇರ್ತೀನಿ. ಶಿವನ್ ಕಳಿಸೋ ಪಾತ್ರೆ ಎಲ್ಲ ಜೋಡಿಸ್ಕೊಂಡೆ, ಅಂದರೆ ಫ್ರಿಜ್ ಪಾತ್ರೆಗಳೆಲ್ಲ. ಫ್ರೆಂಡ್ಸ್, ಈ ಥರ ಸೆಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದು ಮಾಮೂಲಿ ಅಪ್ಪು ಅವ್ರ ಫೋಟೋ. ಇನ್ನೊಂದು ಸ್ವಲ್ಪ ಫಿನಿಶಿಂಗ್ ಐತೆ ಫ್ರೆಂಡ್ಸ್, 1 ವರ್ಷದಿಂದ ಇಟ್ಟಿದ್ದೀನಿ. ಅದು ಯಾವಾಗ ಮಾಡ್ತೀನೋ ಗೊತ್ತಿಲ್ಲ. ಫ್ರೆಂಡ್ಸ್, ಮನಿ ಪ್ಲ್ಯಾಂಟು ಒಂದು 2 ತಿಂಗಳಿಂದ ಇಡ್ತಾ ಇರಲಿಲ್ಲ ನಾನು. ಒಣಗಿ ಹೋಗ್ತಿತ್ತು. ಒಣಗೋದ್ರೆ ಮನೇಲಿ ಕಷ್ಟ ಜಾಸ್ತಿ. ಹಂಗೆ ಕಷ್ಟಗಳು ಬಂತಲ್ಲ, ಅದಕ್ಕೆ ಎತ್ಬಿಟ್ಟಿದ್ದೆ. ಇವತ್ತು ತಿಕ್ಕಿದ್ದೀನಿ ಹೊಸ್ದಾಗಿ. ಇನ್ಮೇಲೆ ನಮ್ಮ ಮನೇಲಿ ದುಡ್ಡು ಯಾರಾದ್ರೂ ಬಂದು ಕಿತ್ಕೊಂಡೋಗಿ, ಇಲ್ಲೇ ಇರುತ್ತೆ ದುಡ್ಡು, ಬೆಳೆದಿರುತ್ತೆ. ಫ್ರಿಜ್ ಮೇಲೆ ಇತ್ತು ಬಟ್ಟೆ ಎಲ್ಲ ಎತ್ಬಿಟ್ಟು ನಂದು ಕಾಟನ್ದು ವೇಲ್ ಹಾಕಿದ್ದೀನಿ. ಇದು ಚೆನ್ನಾಗಿ ಕಾಣಿಸ್ತಿದೆ ಒಂದು ಸ್ವಲ್ಪ ಡಿಸೈನಾಗಿ ಅಂತ. ಒಳಗಡೆ ಈ ಥರ ಜೋಡಿಸಿಕೊಂಡಿದ್ದೀನಿ ಫ್ರೆಂಡ್ಸ್. ಇಲ್ಲೆಲ್ಲ ಬೇಳೆಗಳು, ಕಾಳುಗಳು. ಇಲ್ಲಿ ಒಂದು ಸ್ವಲ್ಪ ಜಾಗ ಐತೆ ಕಾಳು. ಇಲ್ಲಿ ತರಕಾರಿ ಸೊಪ್ಪು. ಇಲ್ಲಿ ಅವು ಇವು ಕ್ರೀಮು. ಇಲ್ಲಿ ಮಾಮೂಲಿ ಎಣ್ಣೆ, ಪುಳಿಯೋಗರೆ ಪೌಡ್ರು, ಅದು ಇದು. ಇಲ್ಲಿ ಅದು ಇದು. ಇಲ್ಲಿ ತೆಂಗಿನಕಾಯಿ. ಇಲ್ಲಿ ನನ್ನ ಫೇವ್ರೇಟ್ ಪಾನಿಪುರಿ ಪೇಸ್ಟು. ಇಷ್ಟೇ ಫ್ರೆಂಡ್ಸ್ ಐಟಮ್ಸು. ಆಗಲೇ ತುಂಬ ಕಾಣಿಸ್ತಿತ್ತು. ಈಗ ನೀಟಾಗಿ ಜೋಡಿಸಿದಾಗ ಎಷ್ಟೊಂದು ಜಾಗ ಮಿಕ್ಕೈತೆ. ಅದಕ್ಕೆ ಕ್ಲೀನಾಗಿ ಇಟ್ಕೋಬೇಕು ಫ್ರಿಜ್ಜು ಅಂತ ಹೇಳೋದು. ನೆಕ್ಸ್ಟು ಹಾಸಿಗೆ ಮೇಲಿರೋ ಬಟ್ಟೆ ಎಲ್ಲ ಚೇಂಜ್ ಮಾಡ್ಕೊಳ್ತಾ ಇದ್ದೀನಿ. ಸಡನ್ನಾಗಿ ಹೋಗ್ಬೇಕಾದ್ದು ಪ್ಲ್ಯಾನ್ ಬಂದರೆ ಚೇಂಜ್ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ಮತ್ತು ಹಾಸಿಗೆ ಮೇಲೆ ಹಾಕಿರೋ ಬಟ್ಟೆಗಳೆಲ್ಲ ವಾಶ್ ಮಾಡಿ ಇಟ್ಬಿಟ್ಟೆ ಹೋಗಬೇಕು ಅಂತ 2 ದಿನದಿಂದ ಹೇಳ್ತಾ ಇದ್ದೀನಿ. ಬಟ್ಟೆಗಳೆಲ್ಲ ಒಂದು ಸ್ವಲ್ಪ ಬೆಡ್ಶೀಟ್ ಒಕ್ಕೊಡು ಅಂತ ಹೇಳೋದು ಮಾತು ಕೇಳ್ತಾ ಇಲ್ಲ. ಅದು ದೊಡ್ಡ ಯುದ್ಧ ಆದಮೇಲೆ ಶಿವ ಒಕ್ಕೊಡೋದು. ಇಲ್ಲ, ಬ್ರೇಕ್ ಡಾನ್ಸ್ ಆಡ್ತಿದ್ದೀನಿ. ಬಾ ನೀನು. ಸೋಮವಾರಂತೆ ಹೋದರಂತೆ. ಸೋಮವಾರನಾ? ವಾವ್, ಸೋ ಸ್ವೀಟ್. ಇವಾಗಿಂದಾನೇ ರೆಡಿ ಆಗಿ ಕುತ್ಕೊಬಿಡ್ಲಾ ಸೋಮವಾರ ಹೋಗೋದಕ್ಕೆ? ಸರಿ. ಫ್ರೆಂಡ್ಸ್, ನಮ್ಮನೆ ಫುಲ್ ಚೇಂಜು. ಅಡುಗೆ ಮನೆ ಮಾಮೂಲಿ ಹಂಗೆ ಐತೆ. ಪಾತ್ರೆಗಳು ತೊಳೆದಿಟ್ಟಿದೆ ಆಗಲೇ. ವಾವ್, ಮಿರರ್ ಮೇಲೆ ಏನೋ ಮುಚ್ಚಬೇಕು ಫ್ರೆಂಡ್ಸ್. ಅದು ಹಂಗೆ ಇರಲಿ, ಆಮೇಲೆ ಮುಚ್ತೀನಿ. ಏನೋ ಇರೋ ಜಾಗದಲ್ಲಿ ಒಂದು ಸ್ವಲ್ಪ ಹಿಂಗೆ ಇಟ್ಟಿದ್ದೀನಿ ಫ್ರೆಂಡ್ಸ್. ಮನೆ ಬಾಗಿಲು ಗುಡಿಸೋಷ್ಟಲ್ಲೇ 6 ಗಂಟೆ ಆಗೋಯ್ತು. 6 ಗಂಟೆ ಮೇಲೆ ಮನೆ ಒರೆಸ್ಬಾರ್ದು, ಬಾಗಿಲು ತೊಳಿಬಾರ್ದು ಅಂದ್ಬಿಟ್ಟು ಗುಡಿಸ್ಲೂಬಾರ್ದು, ತೊಳಿಲೂಬಾರ್ದು. ನೆನ್ನೆ ತಾನೇ ಕ್ಲೀನ್ ಮಾಡ್ಕೊಂಡಿದ್ದೆಲ್ಲ ನಡೆಯುತ್ತೆ ಅಂದ್ಬಿಟ್ಟು ಹಂಗೆ ಪೂಜೆ ಮಾಡ್ಕೊಳ್ತಾ ಇದ್ದೀನಿ. ಹೂವು ಮಾತ್ರ ಫಸ್ಟೇ ಕಿತ್ಕೊಂಡ್ಬಂದಿಟ್ಟಿದ್ದೆ 6 ಗಂಟೆಗೆ ಮುಂಚೆನೇ. 6 ಗಂಟೆ ಮೇಲೆ ಗಿಡಕ್ಕೂ ಕೈ ಹಾಕ್ಬಾರ್ದು ಅಂತ ಈ ಥರ ಸಿಂಪಲಾಗಿ ಪೂಜೆ ಮಾಡ್ಕೊಳ್ತಾ ಇದ್ದೀನಿ. ತಲೆಗೆ ಬಟ್ಟೆ ಕಟ್ಕೊಂಡು ಪೂಜೆ ಮಾಡಬಾರ್ದು, ಅದು ಸಹ ಜ್ಞಾನ ಇಲ್ಲ ನನಗೆ. ಮೈಮೇಲೆ ಪ್ರಜ್ಞೆ ಇರಲ್ಲ ಒಂದೊಂದ್ಸಲ, ಏನು ಮಾಡ್ತಿರ್ತೀನೋ. ಈ ಥರ ಸಿಂಪಲಾಗಿ ಪೂಜೆ ಮುಗಿಸ್ಕೊಂಡೆ ದೇವ್ರ ಮೇಲೆ ಭಾರ ಹಾಕಿ. ಫ್ರೆಂಡ್ಸ್, ರಾತ್ರಿ ಊಟಕ್ಕೆ ಮಧ್ಯಾಹ್ನದ ಮುದ್ದೆ, ಬಿಸಿ ಅನ್ನ, ಮೊಟ್ಟೆ. ಶಿವಕುಮಾರ್ ಈಟಿಂಗು, 6 ಪ್ಯಾಕ್ ಕಾಣಿಸಿಂಗು. ಊಟ ಕೂತ್ಕೊಂಡಿದ ತಕ್ಷಣ ದೊಡ್ಡ ಜಗಳನೇ ಸ್ಟಾರ್ಟ್ ಆಯಿತು. ಕೋರ್ಟ್ಗೆ ಹೋಗಿ ರಾಜಿ ಮಾಡ್ಕೋಬೇಕಾಗಿತ್ತು. ಮಾತುಕತೆಯಲ್ಲೇ ರಾಜಿ ಮಾಡ್ಕೊಂಡ್ವಿ. ಯಾಕೆ ಅಂದರೆ ಹೊಟ್ಟೆ ನೋವು, ನಿನಗೆ ಮೊಟ್ಟೆ ತಿನ್ನಬೇಡ ಅಂತಾಯಿತು. ಹೊಟ್ಟೆ ನೋವು ಬಂದರೂ ಪರವಾಗಿಲ್ಲ, ಸತ್ತಾದ್ರೂ ಪರವಾಗಿಲ್ಲ, ಮೊಟ್ಟೆ ಬೇಕೇ ಬೇಕು ಅಂತ 5 ಮೊಟ್ಟೆಲಿ 2.5 ಭಾಗ ಮಾಡಿ ಕಟ್ ಮಾಡಿ ತಿಂದೆ. ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್ಸ್. ಎಂಡರ್ಗೆ ಯಾರೆಲ್ಲ ವಿಡಿಯೋ ನೋಡಿದರೆ ಥ್ಯಾಂಕ್ ಯು ಸೋ ಮಚ್.